ರಿಪೋರ್ಟಿಂಗ್ ಅವಕಾಶ ಉಂಟು. ಆಗ ಮತ್ತು ಅಂಗನವಾಡಿ ಸಂಬಂಧಪಟ್ಟಂತೆ ಅಷ್ಟೇ ನಿಮ್ಮಲ್ಲಿ ಏನೋ ಸಲಹೆ ಸೂಚನೆಗಳು ಇದ್ದರೆ ಅಂಗನವಾಡಿಗೆ ಸಂಬಂಧಪಟ್ಟಂತೆ ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಬದಲಾವಣೆಗಳಿರಲಿ ಅಥವಾ ಏನಾದರೂ ಸಮಸ್ಯೆಗಳಿರಲಿ ಅದನ್ನು ಕೂಡ ನೀವು ಇವತ್ತು ಈ ಸ್ಲ್ಯಾಪೇ ಇದು. ಆಮೇಲೆ ಇದಕ್ಕೊಂದು ಮಾಡ್ಬೋದು. ಒಂದು ಎರಡನೇ ನಿಂತು ಅಂಗನವಾಡಿಗೆ ಅವ್ರು ಎಷ್ಟು ಹೇಳಿದ್ರು ಟೀಚರ್ 15 ಫುಡ್ ಕೊಡ್ತೇನೆ ಅಂತ ಹೇಳಿದ್ರು. ಒಂದು ತಿನ್ನೋದಲ್ಲ ಮಕ್ಕಳು ನಿಮ್ಮ ಫುಡ್ಡು ನಿಮ್ಮ ಇಲಾಖೆಯಿಂದ ಬಂದು ಫುಡ್. ಯಾಕೆ ಕೇಳಿದ್ರೆ ನಾವು ಇದು ನೋಡೋಕೆ ಎಷ್ಟು ನಾನು ಸಿಡಿಗೆ ಗಮನಕ್ಕೂ ತಂದಿದ್ವಿ ಸರ್. ಆ ಒಂದು ಗೋಧಿ ಕಡೆಗೆ ಇದ್ದು ಮಾಡಲಿಕ್ಕೆ ಅಂತ ಕೊಡ್ತಾರೆ ಆ್ಯಕ್ಚುಲಿ. ಅದರಲ್ಲಿ ಆಲ್ಮೋಸ್ಟ್ ನೀವು ಒಂದು ಕಡಿಮೆ ಮಾಡಿ ನೋಡಿದ್ರೆ ಅದಕ್ಕೆ ಒಂದು 50% ಬರೀ ಕಲ್ಲು ಆ ಥರ ಬೇರೆ ಬೇರೆ ಇದೆ. ಅದನ್ನು ನೋಡಿದವಾಗ ಅದನ್ನು ನೋಡಿ ಅವರಿಗೆ ಗಮನಕ್ಕೆ ತಂದಾಗ ಕೆಲವು ಕಡೆ ಓದೋದನ್ನು ನೋಡ್ಬಿಟ್ಟು ಮಾಡಿ ನೀವು ಹೇಳೋ ವಿಷಯ ನಾವು ಪ್ರತಿ ಅಂಗನವಾಡಿ ಅದು ಮಕ್ಕಳಿಗೆ ನಮ್ಮ ಭಾಗದ ಇದಕ್ಕೆ ಅದು ಅನ್ನ ಸಾಂಬಾರು ಸರಿ. ಅದರಲ್ಲಿ ನೀವು ಇದು ಮಾಡ್ಬೋದು ಸರ್. 15 ಫುಡ್ ಇಲ್ತಂದ್ರೆ ಇದು ಯಾರು ತಗೊಳ್ಳೋದಿಲ್ಲ, ಯಾರು ಒಯ್ಯೋದಿಲ್ಲ. ಕೆಲವು ಈ ಅಕ್ಕವರು ಟೀಚರ್ಸ್ 15 ಮೇಲೆ ಹೋಗ್ತಾರೋ ಹೇಳ್ತೇನೆ ನಾನು ಸಿಡಿಕೆ ಮೇಡಮ್ ಹೇಳ್ತೇನೆ. ಆಕ್ಚುಲಿ ಅದು ಮೊದಲು ಅದೇ ಇತ್ತು, ಮತ್ತೆ ಚೇಂಜ್ ಮಾಡಿ ಅನ್ಕೊಡ್ಲಿಕ್ಕೆ ಬರ್ತದ. ಒಂದು ಕಡಿಮೆ ಮಾಡಿ ಇನ್ನೂ ಜಾಸ್ತಿ ಕೊಡ್ಬೋದು. ಅಲ್ಲ ಅದು ಆ ಭಾಗಕ್ಕೆ ಸಂಬಂಧಪಟ್ಟಂತೆ ಕೆಲವು ಊರಿಂದ ಇದು ಮಾಡ್ಕೊಂಡು ಮಾಡಿದ್ರೆ ಮಾಡಿಸ್ಬೋದು. 3 ತಿಂಗಳ ಹಿಂದೆಯಿಂದ ನಮ್ದು ಏನ್ ಬೆನಿಫಿಷಿಯರಿ ನಾವು ಕೊಟ್ಟಿರ್ತೀವಿ ಆ ಬೆನಿಫಿಷಿಯರಿ ಆಧಾರದ ಮೇಲೆ ಫುಡ್ ಇಳಿಸಲಿಲ್ಲ. ನಾನು ಬೇಕಾದ್ರೆ ಶೀಟ್ ಅಂತ ತೋರಿಸ್ತೇನೆ. 1 to 2 3 ಫುಡ್ ಅನ್ನು ನಮ್ಗೆ ಹಾಕಿದ್ರು. ಫುಡ್ ಅನ್ನ ಇಳಿಸಿದ್ರು. ಫುಡ್ ಅನ್ನ ಇಳಿಸಿದ್ರು. ಆದ್ರೆ ನಮ್ಗೆ ಅಷ್ಟೇ ಆಕ್ಚುಲಿ ಬೇಡ. ಅದು ಡೇಟ್ ಬಾರ್ ಆಗಿದ್ರೆ ಮಕ್ಕಳಿಗೆ ಕೊಡಕ್ಕಾಗಲ್ಲ. ಕೆಲವೊಂದು ಡೇಟ್ ಬಾರ್ ಆಗಿದೆ. ನಾನು ಮಕ್ಕಳ ಸಂಖ್ಯೆ ಅವ್ರು ಕೊಡೋದಿಲ್ಲ. ಅಂಗನವಾಡಿ ಸಂಖ್ಯೆ ಅದು ಅಲ್ಲಿ ಡಂಪ್ ಆಗ್ತದೆ ಸರ್. ಒಂದು 3 ತಿಂಗಳಿಂದ ಅದೇ ಆಗಿದೆ ನಮ್ದು. ನಾವು ತಿನ್ನೋದಿಲ್ಲ, ನಾವು ಮತ್ತೆ ಹೆಲ್ಪರ್ ತಿನ್ನೋದಿಲ್ಲ. ಸೇಮ್ ಅದೇ ಫುಡ್ ಇದೆ. ಒಂದು ರಿಟರ್ನ್ ತಗೊಂಡು ಹೋಗೋದಿಲ್ಲ. ನಾವು ಪಾಲಕರಿಗೆ ಬೇಕಾದವರಿಗೆ ಮುಂಚೆ ಬಿಡ್ತೀವಿ ಸರ್. ಅದೆಲ್ಲ ಆದಷ್ಟು ನೋಡಿ ನೀವು ಅದನ್ನು ಕಡಿಮೆ ಮಾಡಿ. ಬಾಕಿದನ್ನು ಅವರಿಗೆ ಫುಡ್ ಇಲ್ಲಿಗೆ ಒಂದು ಚೆಕ್ ಮಾಡಿ. ಯಾಕೆಂದ್ರೆ ಇವತ್ತು ಬರ್ಲಿಲ್ವಾ ಅಲ್ಲಿ ನಿಲ್ಕುಂದಕ್ಕೆ? ನಮ್ದು 10ನೇ ತಾರೀಕು ಇದೊಂದು ವಿಷಯ ಹೇಳ್ತೇನೆ ನಾನು. ಸಿಲ್ಪೆ ಮೇಡಮ್ ನಮ್ಮ ಈ ಭಾಗ ಮಲೆನಾಡ ಭಾಗಕ್ಕೆ ನಾವು ಮಕ್ಕಳಿಗೆ ಫುಡ್ ಸರಿಯಾಗತ್ತೆ ಆ ಥರದ್ದೇ ಫುಡ್ ಕೊಟ್ಟಿದ್ರೆ ಸರಿಯಾಗತ್ತೆ. ಅನ್ನ ಸಾರು ಇಷ್ಟೇ ಅಂದ್ರೆ ನಮ್ಮ ಭಾಗದವರು ಕೇಳೋದಷ್ಟೇ ಸರ್. ಒಂದು ಊಟ ಚೆನ್ನಾಗಿ ಕೊಡಿ ಅಂತ ಕೇಳ್ತಾರೆ ಅವರು. ಚೆನ್ನಾಗಿದ್ರೆ ಓಕೆ, ಅದು ಸರಿ ಇಲ್ಲ. ಊಟವನ್ನ ಚೆನ್ನಾಗಿ ಮಕ್ಕಳಿಗೆ ಅದೊಂದು ಕೊಡೋದು ಅಷ್ಟೇ. ನಮ್ಗೆ ಆ ಫುಡ್ 25 ಫುಡ್ ಪಾಪ ಟೀಚರ್ಸ್ ಎಲ್ಲ ಒಂದು ಸ್ವಲ್ಪ ಮಾಡ್ಕೊಳ್ತಾರೆ. ಇನ್ನೊಂದು ಏನಿದೆ ಅಂದ್ರೆ ಅದೊಂದು ಕೆಲವು ಅಂಗನವಾಡಿಯಿಂದ ಬಂದಿದೆ. ಅಂದ್ರೆ ಆ ಥರ ಕೊಡೋ ಪ್ರತಿಗೆ ಈ ಕೆಲವು ಕಾಳು ಎಲ್ಲ ಇರುತ್ತೆ. ಅದು ಮೊದಲಿತ್ತು ಸರ್. ಈ ತರ ಒಳ್ಳೆ ಪೌಷ್ಟಿಕ ಆ ತರ ಕೊಡ್ರಿ, ಬಂದಿಲ್ಲ. ಮೊದಲು ಹೆಸರು ಕಾಳು ಮತ್ತೆ ಕಡಲೆಕಾಳನ್ನ ಕೊಡ್ತಿದ್ರು. ಈ ತರ ಫುಡ್ ಮಾಡಿರ್ತೀವಿ. ಅದು ಮಕ್ಕಳು ತಿಂತಿದ್ರು, ಸಮಸ್ಯೆ ಆಗಲ್ಲ. ಅದು ಒಳ್ಳೆ ಪೌಷ್ಟಿಕನೂ ಆಗ್ತದೆ. ಆ ತರ ಮಾಡ್ಬೋದು ಅಂತ. ಅದನ್ನು ಪ್ರತಿ ದಿವಸ ತಿನ್ಲಿಲ್ಲ. ಒಳ್ಳೆದಿತ್ತು. ಈ ತರ ಮಾಡ್ಬೋದು. ಡೈಲಿ ಇಲ್ಲ ಬರ್ಬೇಕು. ಈಗ ನಾವು ಅಂತ ಹೇಳಿದ್ರೆ ನಾವು ಬ್ಲೇಮ್ ಮಾಡ್ತೀವಿ ಸರ್ ಆಫೀಸಲ್ಲಿ. ಅಲ್ಲ ಮತ್ತೆ ನಮ್ಮ ಸಿಡಿಪಿ ಅವರು ಸ್ಟ್ರಾಂಗ್ ಇದ್ದಾರೆ. ಈಗ ನಾವು ಈಗ ವಿರೋಧದಲ್ಲಿ ಒಂದೇ ಈ ತರ ಆಯ್ತು ಅಂದ್ರೆ ನನ್ನೇ ಬ್ಲೇಮು, ನಾನೇ ಮೇನ್ ಆಗ್ತೀನಿ ಅಲ್ಲಿ. ಅಲ್ಲ ಈಗ 3 ತಿಂಗಳಿಂದಲೂ ನಾವೇನು ಕೇಳಿದ್ರೆ ಬಾಲ್ವಿಕಾ ಸಮಿತಿಯಲ್ಲಿ ಈಗ ಅಧ್ಯಕ್ಷನಾಗಿ ಹೇಳ್ಕೊತೀನಿ. ನಾವು ಏನ್ ಕೇಂದ್ರದಲ್ಲಿ ಫುಡ್ ಇದೆಯೋ ಅದನ್ನು ವಿತರಣೆ ಮಾಡ್ತೀವಿ ಅಂತ. ಡಬಲ್ ಫುಡ್ 3 ಪಟ್ಟು ವಿತರಣೆ ಮಾಡಿದೀವಿ ಒಬ್ಬೊಬ್ಬರಿಗೆ. ಗರ್ಭಿಣಿ ಬಾಣಂತಿಯರಿಗೆಲ್ಲ ಎಷ್ಟು ಇರ್ತಾರೆ ಸರ್? ಒಂದು ಗರ್ಭಿಣಿ ಇದೆ ಇಡೀ ಊರಲ್ಲಿ, ಒಂದು ಗರ್ಭಿಣಿ ಇದೆ.
ಬೆಳಗ್ಗೆ ಕೊಡ್ತೀವಿ. ಅದರಲ್ಲಿ ಇವ್ರು ಯಾರು ತಿನ್ನೋದಿಲ್ಲ. ಇಲ್ಲ ಮತ್ತೆ ಅವರು ಮನೆ ಒಟ್ಟು ಕೊಟ್ಟು ನಿಮ್ಗೆ ಈ ತರ ಆಗ್ಬಿಟ್ಟಿದೆ ಬಿಟ್ಟರೆ ಏನು ಯೂಸ್ ಇಲ್ಲ. ಅದು ಯಾವ ಟೈಪ್ ಅಂದ್ರೆ ಜೀವಾಮೃತ ಕಷ್ಟ ಕೊಡತ್ತೀವಿ ಅಂಗನವಾಡಿ ಜೀವಾಮೃತ ನೋಡಿ ಜೀವಾಮೃತ ಅಂದ್ರೆ ಅದು ಚಲೋ ಆಗ್ತು ಮಕ್ಕಳಿಗೆ ಅದು ಆತಂಕ ಬೇಡ. ಮಕ್ಕಳಿಗೆ ಮನೆಗೆ ಕೊಟ್ಟು ಕೂಡ ಅದು ಯೂಸ್ ಆಗಲ್ಲ. ಇಲ್ಲಿ ಬೇರೆ ಇದು ಬೇಕಾಗ್ತದೆ. ಆಯ್ತು ನೋಡು ಆಲ್ಟರ್ನೇಟ್ ಬೇರೆ ಏನಾದ್ರು ಕೊಡ್ತೀರಾ? ನಮ್ದು ಈ ಶಾಲೆಗೆ ಊಟನೇ ಅನ್ನ ಸಾಂಬಾರೇ ಜಾಸ್ತಿ. ಅದು ಕೊಡಿ ಬಾಕಿ ಅಕಸ್ಮಾತ್ ಇದ್ರೆ ನಾವು ಮಾಡ್ತೇವೆ ಮಗ ಪಾಲಕರಾಗಿದ್ದವು ನಾವು ಏನೇನು ಇನ್ಬೇಕಾದ್ರೆ ನಾವು ಸ್ಪಂದನೆ ಮಾಡ್ತೇವೆ, ಮಾಡುದಿಲ್ಲ ಅಂತ ಹೇಳುದಿಲ್ಲ. ಎಲ್ಲದೂ ಇದು ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಮತ್ತೆ ಇದರಲ್ಲಿ ಈಗ ಒಂದು ಹೇಳಿದಂತಲ್ಲಿ ಏನಾದ್ರು ಬದಲಾವಣೆ ಇದೆಯಾ? ಅದರಲ್ಲಿ ನಾನು ಸರ್ ಮೇಲ್ಚಾವಣಿ ಅಂಗನವಾಡಿಗೆ ಒಂದು ಮೇಲ್ಚಾವಣಿ ತಗೊಳ್ಳಿ ಸರ್. ಒಂದ್ಸರಿ ಬಂದಿತ್ತು ಒಂದು ಕಡೆ ಎಲ್ಲ ಇಂಪ್ರೂವ್ಮೆಂಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಲ್ಲ ಅಂಗನವಾಡಿಗಳಿಗೂ ಮೇಲ್ಛಾವಣಿ ಆಗಿದೆ, ನಮ್ದೇ ಆಗ್ಲಿಲ್ಲ. ಸುಜಾತ ಮೇಡಮ್, ಸುಜಾತ ಕಟಗಿ ಅಂತ. ಅವರಿಗೆ ಪ್ರತಿ ವರ್ಷ ಮಳೆಗಾಲದ ಸಮಯದಲ್ಲಿ ಗ್ರಾಂಟ್ ಬರ್ತದೆ, DC ಮೇಡಮ್ಗೆ ಗ್ರಾಂಟ್ ಬರ್ತದೆ. ಸುಮಾರು ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಬರ್ತದೆ. ಆ ಟೈಮಲ್ಲಿ ನಿಮ್ಮ ಸೂಪರ್ವೈಸರ್ ಅವರು ಸ್ವಲ್ಪ ಜಾಸ್ತಿ ಕೊಟ್ಟು ಇನ್ಸಿಸ್ಟ್ ಮಾಡಿ ಹೇಳಿದ್ರೆ ಕೇಳ್ತಾರೆ ಸರ್, ಅಂದ್ರೆ ಯಾವ್ಯಾವ ಅಂಗನವಾಡಿ ಮೇಲ್ಛಾವಣಿ ಬೇಕು ಇದು ಅಂತ ಎಲ್ಲ ಕೇಳ್ತಾರೆ. ತುಂಬಾ ಸರಿ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ ನಮ್ಗಿಲ್ಲ ಅಂತೇಳಿ. ಕೆಲವು ಕಡೆ ನೆಕ್ಸ್ಟ್ ಟೈಮ್ ಕೇಳಿದಾಗ ಸ್ವಲ್ಪ ಊರವ್ರು ಎಲ್ಲರೂ ಸೇರಿ ಇನ್ಸಿಸ್ಟ್ ಮಾಡಿ ಮೇಡಮ್ಗೆ ಅವರಿಗೆ ಮೀಟಿಂಗ್ ಹೋದಾಗ ಕೇಳ್ತಾರೆ. ಇಲ್ಲ ಮೆಸೇಜ್ ಅಂತೂ ಹಾಕ್ತಾ ಇರ್ತಾರಲ್ಲ ಯಾವ್ಯಾವ ಅಂಗನವಾಡಿ ಇಲ್ಲ ಅಂತ ಹೇಳಿ. ಗ್ರಾಂಟ್ ಬಂದಾಗ ಕೇಳ್ತಾನೆ ಎಲ್ಲ ಸೂಪರ್ವೈಸರ್ ಕೇಳ್ತಾರೆ, ಪ್ಲಸ್ ನಿಮಗೂ ಕೇಳ್ತಾರೆ. ನೀವು ಅವಾಗ ಮತ್ತೊಂದು ಸ್ವಲ್ಪ ಜಾಸ್ತಿ ಗೊತ್ತು ಮಾಡಿ ಕೊಟ್ರೆ ಊರಿನ ಗ್ರಾಮಸ್ಥರು ಸ್ವಲ್ಪ ಹೋಗಿ ಅವ್ರು ಹೇಳಿದ್ರೆ ಆಗ್ತದೆ. ಯಾಕಂದ್ರೆ 20,000 2017ರಲ್ಲಿ ಉದ್ಘಾಟನೆ ಆಗಿದ್ದು ಇದು. ಅಂದ್ರೆ ಎಲ್ಲೂ ನಮ್ದು ಒಂದು ಕಪ್ಪು ಚುಕ್ಕೆ ಕೂಡ ಇನ್ನೂ ಅಂಗನವಾಡಿ ಆಗಿಲ್ಲ, ಚೆನ್ನಾಗಿದೆ. ಹಾಗಾಗಿ ಮತ್ತೆ ಮೇಲ್ಗಡೆ ಆಗ್ಬಿಡುದು ಅಂತ ಭಯ. ನೀರ್ ನಿಲ್ತದೆ. ಇಲ್ಲಿ ಮಳೆ ಸರ್ ಎಷ್ಟೇ ನೀವು ಸ್ಲ್ಯಾಬ್ ಯಾವುದೇ ತರ ಮಾಡಿದ್ರು ಲೀಕ್ ಆಗುತ್ತೆ. ಒಂದು 4 ವರ್ಷ ಹೋಗ್ಬೋದು, ಲೀಕ್ ಆಗೇ ಆಗುತ್ತೆ. ಅದೇ ಇನ್ನು ಇನ್ನು ಗ್ರಾಂಟ್ ಬರ್ತದೆ, ಅದ್ರಲ್ಲಿ ಹಾಕೊಳ್ಬಹುದು. ಅದು ಬಿಟ್ಟು ನೆಕ್ಸ್ಟ್ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿಲಿ ಹಾಕ್ಬೋದಾಗಿತ್ತು. ಅದಕ್ಕೆ ಕಾಲ್ ಮಾಡಿಲ್ಲ. ಈ ವರ್ಷ ಎಲೆಕ್ಷನ್ ಆಗೋದು ಪಂಚಾಯತಿ ಒಂದು ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ಬರೋದೇ ಟೋಟಲ್ ಗ್ರಾಂಟೇ ಅದು 1 ಲಕ್ಷ. ಆದ್ರೂ ಕೊಟ್ಟಿದ್ದಾರೆ ಸರ್ ಅವರು ಅಲ್ಲ, ಬಟ್ ತಾಲೂಕ್ ಪಂಚಾಯತಿ ಜೊತೆಗೆ ಅಷ್ಟು ಗ್ರಾಂಟ್ ಬರೋದಿಲ್ಲ. ಎಲ್ಲೋ ಒಂದು 8-10 ಶಾಲೆಗಳಿಗೆ ಅಷ್ಟೇ ಸಿಗ್ತದೆ. ಈಗ ಕೋಟಿ 2 ಕೋಟಿ ಆಗಿದೆ. ತಾಲೂಕು 2 ಕೋಟಿ ಆಗಿದೆ. ಹೌದು, ಎಷ್ಟೋ ಲಕ್ಷ ಆಗಿದೆ. ಒಟ್ಟೆ ಆಗಿದೆ ಲಕ್ಷ ಆಗಿದೆ. ಬಟ್ ಅದು ಆಗುತ್ತೆ ಅಷ್ಟೇ. ಮಾರ್ಕೆಟಿಂಗ್ ಹೋಗುತ್ತೆ. ಈಗ 2 ಕೋಟಿ ಎಷ್ಟು 170, 180 ಹಿಂಗೆಲ್ಲ ಖರ್ಚಾಗಿದೆ. ಬ್ಲಡ್ ಬರೋದು ಕಂಪ್ಲೀಟ್ ಆಗಿ ಬರ್ತದೆ. ತಾಲೂಕು ಪಂಚಾಯತಿ 12 ಬಂದಿತ್ತು, ಮತ್ತೆ ಬೇರೆ ಬೇರೆ ಎಲ್ಲರೂ ನಮಗೆ ಈ ರ್ಯಾಕ್ಗಳನ್ನೆಲ್ಲ ಪಂಚಾಯತ್ ಅವರೇ ಕೊಟ್ಟಿಸಿದ್ದಾರೆ ಅಧ್ಯಕ್ಷರು ಈ ಸರಿಗೆ. ಅದು ಹೌದು ಹೌದು. ಅದೇ ಈ ಥರದ ಸ್ವಲ್ಪ ಕಡಿಮೆ ಬಜೆಟಿಂದ ಆದರೆ ದೊಡ್ಡ ಬಜೆಟ್ ಮತ್ತೇನಾದ್ರು ಪಾಲಕರಿಗೆ ಮತ್ತೇನಾದ್ರು ಹೇಳಿದ್ರೆ ಸರ್, ಈ ಮಕ್ಕಳಿಗೆ ಶನಿವಾರ ಮಧ್ಯಾಹ್ನ ರಜೆಯಲ್ಲಿ ವಾರಕ್ಕೆ ಒಂದು ದಿವಸ ಈ ಚಿತ್ರಕಲೆ ಅಥವಾ ಪಠ್ಯೇತರ ಚಟುವಟಿಕೆ, ಈ ಸಂಗೀತ ಪ್ರೋಗ್ರಾಮ್ ಅಥವಾ ಪಿಕ್ಯಾಸ್ಟಿಕ್ ಇಂಥದ್ದು ಒಂದು ವಾರಕ್ಕೆ ಒಂದು ದಿವಸ ಮಾಡುವಂಥ ಅವಕಾಶ ಉಂಟಾ? ತಿಂಗಳೊಮ್ಮೆ ಒಂದು ಬ್ಯಾಗ್ಲೆಸ್ ಡೇ ಮಾಡ್ತಾ ಇದ್ದಾರೆ. ತಿಂಗಳೊಮ್ಮೆ ಬ್ಯಾಗ್ಲೆಸ್ ಡೇ ಮಾಡಿದ್ರೆ ಕೆಲವು ಚಟುವಟಿಕೆ ನಮ್ಮ ಇಲಾಖೆಯಿಂದಲೇ ಬರುತ್ತೆ. ಈ ಚಟುವಟಿಕೆ ಮಾಡಿಸ್ಬೇಕು ಅಂತ ಅವರಿಗೆಲ್ಲ ಹೇಳಿದ್ರು, ಮಾಡ್ತಾ ಇದ್ದಾರೆ. ತಿಂಗಳೊಮ್ಮೆ ಮಾಡ್ತಾರೆ, ವಾರಕ್ಕೊಮ್ಮೆ ಆಗೋದು. ಆದಷ್ಟು ಬೇಗ ತಿಂಗಳ 3ನೇ ಶನಿವಾರ ಮಾಡ್ತಿದ್ದೇವೆ. ತಿಂಗಳ 3ನೇ ಶನಿವಾರ ಬ್ಯಾಗ್ಲೆಸ್ ಡೇ. ಅಂದ್ರೆ ಅವರಿಗೆ ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವ್ರು ರೆಡಿ ಆಗ್ತಾರೆ. ಎಲ್ಲರಿಗೂ ಇದು ಅವರು
ಮಾಡೋದು ಇರ್ತಲ್ಲ ಆ ಥರ ಮಕ್ಕಳಿಗೆ ಮಾಡೋದು. ಈ ಆರ್ಟ್ ಚಿತ್ರಕಲೆ ಅವ್ರು ಸಲ ಬಂದಿತ್ತು ಶನಿವಾರ ಶಾಲೆಗೆ ಬಂದು ಶನಿವಾರ ಅಂತ ಬಂದಿತ್ತು. ಅವಾಗ ಶಾಲೆಗೆ ಬೇರೆ ಬೇರೆಯವರೆಲ್ಲ ಕರೆಸಿ ಕೆಲವೊಂದು ಹಾಡಿಡೋದು, ಕೆಲವೊಬ್ಬರಿಗೆ ಈ ಭಾಗದಲ್ಲಿ ಕೆಲವೊಂದು ಬೇರೆ ಬೇರೆ ಕಲೆ ಆ ಥರ ಊರಿಂದ ಕೊಡ್ತಾರೆ.